ನನ್ನ ಮಗನೂ ಅಷ್ಟೆ. ನಾವ್ಯಾರೋ ಅವನ ಜೊತೆ ಸಂಬಂಧನೇ ಇಲ್ಲ ಅನ್ನೋ ಥರ ಆಡೋನು. ನಾನೇನಾದ್ರು ಕೇಳಕ್ ಹೋದ್ರೆ ಬೈಯಕ್ ಬರೋನು, ಹೊಡಿಯಕ್ ಬರೋನು. ಭುವನಿಗೆ ಅವನ ಅಪ್ಪನ ವರ್ತನೆ ನೋಡಿ ಬೇಜಾರಾಗ್ತಿತ್ತು. ಅಪ್ಪ ಅಂದ್ರೆ ಹೆದರಿಕೆ ಬರ್ತಾ ಇತ್ತು. ಅಪ್ಪ ಮನೆಗೆ ಬರ್ತಾನೆ ಅಂದ್ರೆ ಯಾವುದೋ ಮೂಲೆಯಲ್ಲಿ ಹೋಗಿ ಅಡುಗೆ ಕೂತ್ಕೊಳ್ತಾ ಇದ್ದ. ಆದ್ರೆ ಅದೆಲ್ಲ ಅಷ್ಟಕ್ಕೆ ನಿಲ್ಲಿಲ್ಲ. ಅವತ್ತೊಂದು ದಿನ ಏನಾಯ್ತು ಅಂದ್ರೆ, ಯಾಕ್ರಿ ಹೀಗೆಲ್ಲ ಹೇಳ್ತಿದ್ದೀರಾ? ನಿಮ್ದು ಅಮ್ಮಯ್ಯ ಅಂತಿದ್ರಿ, ನಮ್ಮನ್ ಬಿಟ್ಟು ಹೋಗ್ಬೇಡಿ. ಮೊದಲು ನನ್ನ ಕಣ್ಣಿಗೆ ಕಾಣಿಸೋದನ್ನ ನಿಲ್ಸು ಅಂತ ಹೇಳಿಲ್ಲ ನಾನು ನಿನಗೆ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನನಗೆ. ತೊಲಗಾಚೆ ರೀ, ನಿಮಗ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ ರೀ. ನಾನೇನ್ರಿ ತಪ್ಪು ಮಾಡಿದ್ದೀನಿ? ನನ್ನನ್ನು ಇಷ್ಟಪಟ್ಟು ತಾನೇ ನೀವು ಮದ್ವೆ ಆಗಿದ್ದು. ಈಗ ಯಾಕೆ ಹೀಗೆ ಮಾಡ್ತಿದ್ದೀರಾ? ಭುವನಾದ್ರೂ ಏನ್ ತಪ್ಪು ಮಾಡಿದಾನೆ? ಅವನ್ ಮುಖನಾದ್ರೂ ನೋಡ್ಕೊಂಡು ಸುಮ್ನೆ ಇರ್ಬಾರ್ದೇನ್ರಿ ನೀವು? ನೀನ್ ಏನ್ ಹೇಳಿದ್ರು ಅಷ್ಟೇ, ಎಷ್ಟು ಕೇಳ್ಕೊಂಡ್ರು ಇಷ್ಟೇ. ನನಗೆ ನೀನು ಬೇಡ. ಒಟ್ಟಲ್ಲಿ ಈ ಲೈಫೇ ನನಗೆ ಬೇಕಾಗಿಲ್ಲ. ಈ ಲೈಫೇ ನನಗೆ ಬೇಕಾಗಿಲ್ಲ. ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ದಾರಿ ಬಿಡು ಅಂದ್ರೆ ಇದೆಲ್ಲ ತಿರುಬೋಕಿಗಳು. ನಿಮ್ಮ ಹಣೆ ಬರನೇ ಇಷ್ಟು. ನನ್ನಿಂದಂತೂ ನಿಮ್ಮನ್ನ ಉದ್ಧಾರ ಮಾಡಕ್ಕಾಗಲ್ಲ. ಸಾಕೋಕ್ಕೂ ಆಗೋದಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಅಪ್ಪ, ಎಲ್ಲಿಗಪ್ಪ ಹೋಗ್ತಾ ಇದ್ಯಾ? ಅಮ್ಮಂಗೆ ಯಾಕೆ ಬೈತಾ ಇದ್ಯಾ? ಅವಳು ತುಂಬಾ ಒಳ್ಳೆಯವಳು, ಅವಳಿಗೆ ಬೈಬೇಡ ಅಪ್ಪ. ಇಷ್ಟೀಯಾ? ನನಗೆ ಎದುರು ಮಾತಾಡ್ತೀನಿ. ಚಕ್ರ, ಏನಾಗಿದ್ಯಾ ನಿನ್ಗೆ? ಯಾಕೋ ಹೀಗ್ ಮಾಡ್ತಿದ್ಯಾ? ನಿನ್ ತಲೆಲ್ಲ ದವ ಹೋಗಿದ್ಯಾ ಅನ್ಕತೆ. ನಿನ್ನ ಒಳ್ಳೆ ಸಂಸಾರನ ಯಾಕೋ ನಿನ್ ಕೈಯಾರೆ ಹಾಳು ಮಾಡ್ಕೊಳ್ತಿದ್ಯಾ? ನಿನ್ನ ಹೆಂಡತಿ ಮಗನ ಮೇಲೆ ಯಾಕೋ ದ್ವೇಷ ನಿನಗೆ? ನಿನ್ ಮನೆ ಬಿಟ್ಟು ಹೋಗಂತದ್ ಏನಾಗಿದೆ ನಿನಗೆ? ನಿನ್ ಮನ್ಸಲ್ಲಿ ಏನಿದೆ ಅಂತ ಬೊಗಳು ರೀ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ನಮ್ಮನ್ ಮಾತ್ರ ಬಿಟ್ಟು ಹೋಗ್ಬೇಡಿ. ನಮ್ಮ ಮಗು ಮುಖನಾದ್ರೂ ನೋಡ್ರಿ. ನಾನು ಯಾರ ಮುಖನೂ ನೋಡೋದಿಲ್ಲ. ಅಗತ್ಯನೂ ನನಗಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬೇಕಾದ್ರೆ ಹಾಳಾಗೋಗಿ. ಐ ಡೋಂಟ್ ಕೇರ್. ನನಗೆ ಬೇರೆನೇ ಜೀವನ ಇದೆ. ನನ್ನನ್ನು ತಡಿಬೇಡಿ. ಇಲ್ಲಿ ಉಸಿರು ಕಟ್ತಾ ಇದೆ ನನಗೆ. ನೋಡಿ, ನೀವ್ಯಾರು ನನ್ನನ್ನು ಹುಡುಸೋಕೆ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ನಾನು ನಿಮ್ ಯಾರಿಗೂ ಸಿಗೋದಿಲ್ಲ. ಯಾಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕಾರಣ ಹೇಳಿ ಯಾವ ಪ್ರಯೋಜನವೂ ಇಲ್ಲ. ಮಗ ಯಾಕೆ ಹಾಗೆ ಮಾಡಿದ್ರು ಅಜ್ಜಿ? ಏನ್ ಕಾರಣ? ಸುಮ್ನೆ ಹೀಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ? ಗೊತ್ತಿಲ್ಲಮ್ಮ. ಆದ್ರೆ ಜನ ತಲೆಗೊಂದು ಮಾತಾಡೋರು. ಅವ್ನಿಗೆ ಬೇರೆ ಯಾವ್ದು ಹುಡುಗಿ ಸವಾಸ ಇದೆ ಅಂದ್ರು. ಸನ್ಯಾಸಿಯಾಗಕ್ಕೆ ಹೋಗಿದ್ದಾನೆ, ಸಂಸಾರದಲ್ಲಿ ಅವನಿಗೆ ಆಸಕ್ತಿನೇ ಇಲ್ಲ ಅಂದ್ರು. ಏನೇ ಆದ್ರೂ ಕೊನೆಗೆ ಕಷ್ಟಪಟ್ಟಿದ್ ನಾವೇ. ನನಗೆ ಅವನ್ನ ತಡೆಯಕ್ಕಾಗ್ಲಿಲ್ಲ, ಸರಿ ಮಾಡಕ್ಕಾಗ್ಲಿಲ್ಲ ಅನ್ನೋ ಕೊರಗು ಇವತ್ತಿಗೂ ಇದೆ.